ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಪುಂಡಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಈಸಿಯಾಗಿ ಹೆಲ್ದಿಯಾಗಿರೋಂಥ ರೆಸಿಪಿ ಇದು. ನೋಡಿ, ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಪುಂಡಿ ಪಲ್ಯನ ಈ ಥರ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಪುಂಡಿ ಸೊಪ್ಪನ್ನು ಬಿಡಿಸಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಬಿಸಿ ನೀರಿಗೆ ಪುಂಡಿ ಪಲ್ಯನ ಹಾಕ್ಕೋಬೇಕು. ನಮ್ಮ ಕಡೆ ಎಲ್ಲ ಪುಂಡಿ ಸೊಪ್ಪು ಅಂತಾರೆ, ಈ ಕಡೆ ಗೊತ್ತಿಲ್ಲ. ಪುಂಡಿ ಸೊಪ್ಪನ್ನು ಕ್ಲೀನಾಗಿ ಈ ಥರ ಒಂದು ಸಾರಿ ಮಿಕ್ಸ್ ಮಾಡಬೇಕು. ಬಿಸಿ ನೀರಿಗೇ ಹಾಕಬೇಕು, ತಣ್ಣೀರಿಗೆ ಹಾಕಬಾರ್ದು. ಬಿಸಿ ನೀರಿಗೆ ಹಾಕಿ ಒಂದು ಸಾರಿ ಈ ಥರ ಕ್ಲೀನಾಗಿ ತಿರುಗಿಸ್ಕೋಬೇಕು. ಕುದ್ದಿರೋವಂಥ ಪುಂಡಿ ಪಲ್ಯನ ಈ ಥರ ಬಸಿದು ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಬನ್ಸಿ ರವೆನ ಹಾಕ್ಕೊಳ್ಬೇಕು. ಚೆನ್ನಾಗಿ ಕುದಿಸ್ಬೇಕು. ಸರಿ, ಈ ಥರ ಮಿಕ್ಸ್ ಮಾಡಬೇಕು. ಅದಕ್ಕೇನೇನು ಬೇಕು ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಈ ಥರ ನೀರನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು, ಇಲ್ಲಾಂದರೆ ಹುಳಿ ಜಾಸ್ತಿ ಬರುತ್ತೆ. ಬಿಸಿ ಇರೋದ್ರಿಂದ ನಾನು ಸೌಟಿಂದ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ರವೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ಪುಂಡಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸ್ಪೂನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ. ಇದಕ್ಕೆ ನೀವು ಕಡಲೆ ಬೀಜನ ಹುರಿದು ತರ್ತರಿಯಾಗಿ ಪುಡಿ ಮಾಡಿ ಹಾಕೋಬೋದು, ಇನ್ನೂ ರುಚಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಸ್ಪೂನಷ್ಟು ಆಯಿಲು, ಒಂದು ಚಿಟಿಕೆ ಅರಿಶಿನದ ಪುಡಿ, ಒಂದು 5-6 ಹೆಸರು ಬೆಳ್ಳುಳ್ಳಿ, ಒಂದು 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೀರಿಗೆ, ಜಜ್ಜಿರೋಂಥ ಜೀರಿಗೆ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ಸ್ಮೆಲ್ ಬರುತ್ತೆ. ಇವಾಗ ಮತ್ತೊಂದು ಸಾರಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಯಿಂದ. ನೋಡಿ, ಈ ಥರ ಇಷ್ಟೇ ಸಿಂಪಲ್ಲಾಗಿ. ಪಲ್ಯ ರೊಟ್ಟಿ ಜೊತೆಗೆ ಈ ಥರ ಸೊಪ್ಪಿನ ಪುಂಡಿ ಪಲ್ಯನೂ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಇಷ್ಟೇ ರೆಡಿಯಾಗಿತ್ತು. ಇವಾಗ ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಮೊದಲೇ ಕಲಸಿ ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಒಂದು ಚಿಕ್ಕದಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಕೈಯಿಂದನೇ ತಟ್ತಾ ಇದ್ದೀನಿ. ಕೈಯಿಂದ ತಟ್ಟಿನೂ ಮಾಡ್ಕೋಬೋದು, ಲಟ್ಟಣಿಗೆಯಿಂದನೂ ತೀಡಿನೂ ಮಾಡ್ಬೋದು. ಈಗ ನೋಡಿ, ಇಷ್ಟನ್ನು ತಟ್ಬಿಟ್ಟು ಇವಾಗ ಚಪಾತಿ ಮಾಡೋ ಇದರ ಲಟ್ಟಣಿಗೆಯಿಂದ ಈ ಥರ ತೀಡ್ಬೋದು. ನೋಡಿ, ಇಷ್ಟು ದೊಡ್ಡದಾಗಿ ತೀಡಿದ್ದೀನಿ. ಇವಾಗ ಕಾದಿರೋ ಹಂಚಿಗೆ ರೊಟ್ಟಿನ ಹಾಕಿ ಸ್ವಲ್ಪ ನೀರನ್ನು ಮೇಲೆ ಹಚ್ಚಬೇಕು. ಒಂದು ಬಟ್ಟೆ ಸಹಾಯದಿಂದ ಈ ಥರ ನೋಡಿ ಚೆನ್ನಾಗಿ ನೀರು ಈ ಥರ ಹಚ್ಚಬೇಕು ರೊಟ್ಟಿಗೆ, ಅಂದ್ರೇ ಚೆನ್ನಾಗಿ ಬರುತ್ತದು. ಇವಾಗ ಮತ್ತೊಂದು ಸೈಡ್ಗೆ ಬೇಯಿಸ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಆದಂಥ ಜೋಳದ ರೊಟ್ಟಿ ರೆಡಿ ಆಯಿತು. ಇದಕ್ಕೆ ಇವಾಗ ಪುಂಡಿ ಪಲ್ಯನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಪುಂಡಿ ಪಲ್ಯ ತುಪ್ಪನ ಹಾಕಿದರೆ ಇನ್ನೂ ರುಚಿಯಾಗಿ ಬರುತ್ತೆ. ಖಾರ ಸ್ವಲ್ಪ ಸಪ್ಪೆ ಎನಿಸಿದ್ರು ಮಸಾಲೆ ಖಾರ ಅಂತ ಬರುತ್ತೆ, ಕೆಂಪು ಖಾರ, ಅದನ್ನು ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಪುಂಡಿ ಪಲ್ಯ, ತುಪ್ಪ, ಬಿಸಿ ರೊಟ್ಟಿ, ಮೊಳಕೆ ಕಾಳು, ಸಾಂಬಾರು. ನೋಡಿ, ಇಷ್ಟು ರುಚಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.